ಲವಕುಶರಿಗೆ ಸೀತಾದೇವಿ ಜನ್ಮ ಕೊಟ್ಟ ಸ್ಥಳಕ್ಕೆ ಹೋಗ್ತಾ ಇದ್ದೀನಿ. ಹಾಯ್, ಎಲ್ಲರಿಗೂ ನಿಮ್ಮ ಚಿನ್ನದ ನಾಡಿನ ಹುಡುಗಿ ಮಾಡುತ್ತಿರೋ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಅಲೆಮಾರಿ ಕತೆಗಳು ಯೂಟ್ಯೂಬ್ ಚಾನಲ್. ರಾಮಲಿಂಗೇಶ್ವರ ಬೆಟ್ಟನ ನಿನ್ನೆ ವಿಡಿಯೋ ಅಲ್ಲಿ ಹಾಕಿದ್ದೀನಿ, ನೋಡ್ಕೊ ಬನ್ನಿ. ದೇವಸ್ಥಾನ ದರ್ಶನ ಮುಗಿಸ್ಕೊಂಡು ಹೊರಗೆ ಬಂದೆ. ದೇವಸ್ಥಾನದ ಪಕ್ಕ 2 ತೀರ್ಥಗಳಿವೆ. ಒಂದು ಬ್ರಹ್ಮ ತೀರ್ಥ, ಇನ್ನೊಂದು ಕಶ್ಯ ತೀರ್ಥ. ಅದನ್ನ ನೋಡ್ಕೊಂಡು ನಾನು ಹೋಗಿದ್ದೆ ಶಂಕರಾಚಾರ್ಯ ಮಹಾಸಂಸ್ಥಾನಂಗೆ. ಹೊರಗಡೆ ಸೇಮ್ ಮನೆ ಜಗ್ಲಿ ತರನೇ ಇದೆ, ಮತ್ತೆ ಒಳಗೆ ಸುಮಾರು ಕೋತಿಗಳಿದಾವೆ. ಇಲ್ಲಿ ಪ್ರಸಾದನೂ ಕೊಡ್ತಾರೆ. ಮುಗಿಸ್ಕೊಂಡು ನಾನು ಹೋಗಿದ್ದೆ ಆವ್ನಿ ಶ್ರೀ ಸೀತಾ ಮಾತೆ ಬೆಟ್ಟಕ್ಕೆ. ಇದನ್ನ ಮಹರ್ಷಿ ವಾಲ್ಮೀಕಿ ಮೂಲಾಶ್ರಮ ಅಂತಾನೂ ಕರೀತಾರೆ. ಈ ಬೆಟ್ಟದ ಓಪನ್ ಟೈಮಿಂಗ್ಸ್ ಬೆಳಗ್ಗೆ 6 ಗಂಟೆಯಿಂದ ಸಂಜೆ 4 ಗಂಟೆವರೆಗೂ. ಇಲ್ಲಿ ಸುಮಾರು 660 ಸ್ಟೆಪ್ಸ್ ಇದಾವೆ. ಈ ಬೆಟ್ಟದ ಇತಿಹಾಸ ನೋಡೋದಾದ್ರೆ, ಆವ್ನಿ ಅಂತ ಹೆಸರು ಹೆಂಗೆ ಬಂತು ಅಂದ್ರೆ, ಇಲ್ಲಿ ಸೀತಾದೇವಿಯು ತನ್ನ ಅವಳಿ ಮಕ್ಕಳಾದ ಲವಕುಶರಿಗೆ ಜನ್ಮ ನೀಡಿದ ಸ್ಥಳ, ಮತ್ತೆ ವಾಲ್ಮೀಕಿ ಋಷಿಗಳ ಆಶ್ರಮವಿದ್ದ ಪವಿತ್ರ ಸ್ಥಳವೆಂದು ನಂಬಲಾಗಿದೆ. ಈ ಬೆಟ್ಟದ ಮೇಲೆ ಸೀತಾದೇವಿಯ ಮನೆ, ಏಕಾಂತ ರಾಮ ಮಂದಿರ ಮತ್ತೆ ಲಕ್ಷ್ಮಣ ತೀರ್ಥ ಇದೆಲ್ಲವನ್ನು ನೋಡಬಹುದು. ಈ ಬೆಟ್ಟದ ಪೌರಾಣಿಕ ಹಿನ್ನೆಲೆ ನೋಡೋದಾದ್ರೆ, ರಾಮನು ಸೀತೆಯನ್ನು ತ್ಯಜಿಸಿದಾಗ ಅವಳು ವಾಲ್ಮೀಕಿ ಮಹರ್ಷಿಗಳ ಆಶ್ರಮವಿದ್ದ ಈ ಪ್ರದೇಶದಲ್ಲಿ ಆಶ್ರಯ ಪಡೆದಿದ್ದಳು. ರಾಮಾಯಣದಲ್ಲಿ ಬರುವ ಲವ ಮತ್ತು ಕುಶ ಜನಿಸಿದ್ದು ಹಾಗೂ ಶ್ರೀರಾಮನು ಅಶ್ವಮೇಧ ಕುದುರೆಯನ್ನು ಕಟ್ಟಿ ಹಾಕಿದ ಸ್ಥಳ ಅಂತ ಪ್ರತೀತಿ. ಸೀತೆಯನ್ನು ಅವನಿಸುತ ಅಂದ್ರೆ ಭೂಮಿಯ ಮಗಳು ಎಂದು ಕರೆಯುವುದರಿಂದ ಈ ಪ್ರದೇಶಕ್ಕೆ ಆವ್ನಿ ಎಂಬ ಹೆಸರು ಬಂದಿದೆ. ಸೀತಾದೇವಿಗೆ ಅರ್ಪಿತವಾದ ಕೆಲವು ದೇವಾಲಯಗಳಲ್ಲಿ ಆವ್ನಿ ಕೂಡ ಒಂದು ದೇವಸ್ಥಾನವಾಗಿದೆ. ಮೇಲೆ ಹೋಗುವಾಗ ಶ್ರೀ ವಾಲ್ಮೀಕಿ ಅವರ ಮೂಲಾಶ್ರಮ, ಪಾಂಡವರ ದೇವಾಲಯ, ಸೀತಾ ತಾಯಿ ಮನೆ, ಏಕಾಂತ ರಾಮಸ್ವಾಮಿ ಮಂದಿರ, ಲಕ್ಷ್ಮಣ ತೀರ್ಥ ಇದೆಲ್ಲವನ್ನು ನೋಡಬಹುದು.
ಜಾಗದಲ್ಲಿ ನಾವು ಟ್ರೆಕ್ಕಿಂಗ್ ಮಾಡಬಹುದು ಮತ್ತೆ ರಾಮಾಯಣವನ್ನು ತಿಳ್ಕೊಂಡ ರೀತಿ ಆಗುತ್ತೆ. ಈ ಜಾಗ ನಿಮ್ಗೆ ಇಷ್ಟ ಆಗಿದ್ರೆ ಒಂದ್ಸಲ ವಿಸಿಟ್ ಮಾಡಿ. ಸೊ ಗಾಯ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಿಗುವ ಮತ್ತೆ ಬಾಯ್.